ವೀಣಾ ಪವನಾಳನ್ನು ತರಾಟೆಗೆ ತೆಗೆದುಕೊಂಡಾಗ ಪವನ ಮಾತನಾಡಲಿಲ್ಲ. ತನ್ನ ಬಾಳಿನಲ್ಲಿ ಎಲ್ಲೋ ಅಪಶ್ರುತಿ ಮೂಡುತ್ತಿದೆ ಎಂಬ ಅವಳಿಗೆ ಭಾಸವಾಯಿತು. ಶಶಿಧರ್ನ ಮನೆಗೆ ಹೋಗುವ ಧೈರ್ಯವಿಲ್ಲದೆ ಪವನ ಪ್ರಕಾಶನನ್ನು ಕಾಣಲು ನಿರ್ಧರಿಸಿದ್ಲು. ಅವನಿಗೆ ಫೋನ್ ಮಾಡಿದಾಗ ಪ್ರಕಾಶ್ ಅವಳಿಗೆ ಸ್ಪಷ್ಟವಾಗಿ ಉತ್ತರ ನೀಡಲಿಲ್ಲ. ಶಶಿ, ನನಗೂ ಸಿಕ್ಕಿಲ್ಲ ರೀ. ಭವಿಷ್ಯ ಅವರ ಮನೆಯವರೆಲ್ಲ ಟೂರ್ಗೆ ಹೋಗಿರ್ಬೋದು. ನನಗೆ ಅವನ ಸಮಾಚಾರವೇನೂ ಗೊತ್ತಿಲ್ಲ. ಪವನ ಹತಾಶಳಾದ್ಲು. ಈಗ ಅವಳ ಒಡಲಿನಲ್ಲಿ ಅವರ ಒಲವಿನ ಫಲ ರೂಪುಗೊಳ್ತಿತ್ತು. ಅದನ್ನು ಇನ್ನೂ ಯಾರಿಗೂ ಹೇಳಿರಲಿಲ್ಲ. ಇನ್ನು ತಡ ಮಾಡಿದರೆ ಪ್ರಯೋಜನವಿಲ್ಲವೆಂದು ಪವನ ತಂದೆಗೆ ತನ್ನ ಮದುವೆಯ ಬಗ್ಗೆ ಸಂಪೂರ್ಣವಾಗಿ ಬರೆದು ಕಾಗದ ಪೋಸ್ಟ್ ಮಾಡಿದ್ಲು. ಮುಖಾಮುಖಿಯಾಗಿ ಮಾತನಾಡೋದಕ್ಕಿಂತ ಕಾಗದ ಬರೆಯೋದೇ ಅವಳಿಗೆ ಕ್ಷೇಮವಾಗಿ ತೋರಿತು. ಇದ್ದಕ್ಕಿದ್ದಂತೆ ನರಸಿಂಹಯ್ಯನವರು ಹಾಸ್ಟೆಲ್ಗೆ ಬಂದಾಗ ಪವನ ಅಳುಕುತ್ತಾ ಅವರ ಬಳಿ ಬಂದಳು. ಅವಳ ಕೊರಳಿನಲ್ಲಿ ತೂಗಾಡ್ತಿದ್ದ ಮಾಂಗಲ್ಯವನ್ನು ಕಂಡಾಗ ಅವರಿಗೆ ಮುಖ ಕೆಂಪಾಯಿತು. ಅಪ್ಪ, ನನ್ನನ್ನು ಕ್ಷಮಿಸ್ತೀರಾ? ಅವಳ ದನಿ ಕ್ಷೀಣವಾಗಿತ್ತು. ನೀನೇನು ತಪ್ಪು ಮಾಡಿಲ್ಲ ಬಿಡಮ್ಮ. ನಿನಗೊಂದು ಮದುವೆ ಮಾಡೋ ಯೋಗ್ಯತೆ ಇಲ್ಲ ಅಂತ ನನ್ನ ತಪ್ಪು ಎತ್ತಿ ತೋರಿಸ್ಬಿಟ್ಟೆ ಅಷ್ಟೇ. ಪವನ, ನೀನು ನಿನ್ನ ಗಂಡ ಎಲ್ಲಾದರೂ ಸುಖವಾಗಿರಿ, ಆದರೆ ನನ್ನ ಮನೆಗೆ ಮಾತ್ರ ಬರಬೇಡ ಅಂತ ನಿಮ್ಮ ಅಮ್ಮನೂ ಹೇಳಿಬಿಟ್ಟಿದ್ದಾಳೆ. ಇನ್ಮೇಲೆ ನಿನ್ನದೇ ಸಂಸಾರ ತಾಪತ್ರೆಗಳಿರುತ್ತೆ. ದಯವಿಟ್ಟು ನನಗೆ ಹಣ ಕಳುಹಿಸ್ಬೇಡಮ್ಮ. ನಾನಿನ್ನು ಬರ್ತೀನಿ, ಎಲ್ಲಾದರೂ ಚೆನ್ನಾಗಿರು ಎಂದು ಅವಳ ಕಡೆ ತಿರುಗಿ ನೋಡದೆ ಹೊರಟೋದ್ರು. ಪವನ ತಂದೆ ಹೊರಟ ಮೇಲೆ ವೀಣಾಳ ಬಳಿ ಹೇಳ್ಕೊಂಡು ಅತ್ಲು. ನಿಮ್ಮ ತಂದೆಗೆ ಗೊತ್ತಾಗಿದ್ದು ಒಳ್ಳೆಯದೇ ಆಯಿತು. ಎಷ್ಟೇ ಬೈದರೂ ಮಗಳು ಅನ್ನೋ ಮಮತೆ ದೂರ ಆಗತ್ತಾ? ಅಷ್ಟೇ ಅಲ್ಲ ವೀಣಾ, ಈಗ ನನಗೆ 2 ತಿಂಗಳಾಗಿದೆ. ನಾನು ಕನ್ಸೀವ್ ಆಗಿರೋ ವಿಷಯ ಶಶಿಗೂ ಹೇಳಲಿಲ್ಲ. ಯಾಕೋ ನನಗೆ ತುಂಬ ಭಯ ಆಗ್ತಿದೆ. ಪವನ ಸಂಕೋಚ ನಾಚಿಕೆಯಿಂದ ಹೇಳಿದ್ಲು. ಹಾಗಾದರೆ ನೀನು ಶಶಿಧರ್ನ ನೋಡಲೇಬೇಕು. ಅವರ ಮನೆಯಲ್ಲೇ ಹೋಗಿ ಮೀಟ್ ಮಾಡು. ನನಗೊಬ್ಬಳೇ ಹೋಗೋ ಧೈರ್ಯ ಇಲ್ಲವೇ? ನೀನು ನನ್ನ ಜೊತೆ ಬರ್ತೀಯಾ ಪ್ಲೀಸ್? ಪವನಾಳ ಮುಖದಲ್ಲಿ ದೈನ್ಯತೆ ತುಂಬಿತ್ತು. ವೀಣಾಳಿಗೆ ಅವಳೊಡನೆ ಹೋಗಲು ಇಷ್ಟವಿರಲಿಲ್ಲ. ಆದರೆ ಒಂದು ಹೆಣ್ಣು ಮೇಲಾಗಿ ತನ್ನ ಗೆಳತಿ ಕಷ್ಟದಲ್ಲಿರುವಾಗ ಅವಳಿಗೆ ಸಹಾಯ ಮಾಡೋದು ತನ್ನ ಕರ್ತವ್ಯ ಎನಿಸ್ತು. ಆಗಲಿ, ನಾಳೆನೇ ಹೋಗೋಣ ಎಂದು ಒಪ್ಪಿದಾಗ ಪವನಾಳ ಮುಖ ಸಮಾಧಾನದಿಂದ ಅರಳಿತು. ಪವನ ವೀಣಾಳೊಡನೆ ಚಂದ್ರಿಕಾ ಜುವೆಲರ್ಸ್ಗೆ ಹೋಗಿ ಅವರ ಮನೆಯ ವಿಳಾಸ ತಿಳಿದು ಶಶಿಧರ್ನ ಭವ್ಯ ಬಂಗಲೆಗೆ ಬಂದರು. ಲಾನ್ನಲ್ಲಿ ರಮಾನಂದರು ಏನೋ ಓದುತ್ತಾ ಕುಳಿತಿದ್ರು. ನಮಸ್ಕಾರ ಸರ್, ನಾವು ಶಶಿಧರ್ನ ಅವರನ್ನು ನೋಡಬೇಕಿತ್ತು. ಮನೆಯಲ್ಲಿದ್ದಾರಾ? ಇದ್ದಿದ್ರಲ್ಲಿ ವೀಣಾಳೆ ಧೈರ್ಯ ಮಾಡಿ ಮಾತನಾಡಿದ್ಲು. ಪವನ ಹಿಂಜರಿಕೆಯಿಂದ ಅವಳ ಹಿಂದೆ ನಿಂತಿದ್ಲು. ರಮಾನಂದ ಗುಪ್ತರ ಮುಖ ಎಂದಿನಂತೆ ಸೌಮ್ಯವಾಗಿದ್ದರೂ ಅವರ ಕಣ್ಗಳು ಕ್ಷೀಣಗೊಂಡವು. ಬನ್ನಿಮ್ಮ, ಕೂತ್ಕೊಳ್ಳಿ. ಏನು ವಿಷಯ? ನಮ್ಮ ಶಶಿ ಊರಿನಲ್ಲಿಲ್ಲ. ಅವರು ಸೌಜನ್ಯದಿಂದ ನುಡಿದ್ರು. ಅವರ ಗಮನ ಪವನಳತ್ತ ಹರಿಯಿತು. ಪವನ ವೀಣಾಳ ಕೈ ತಿವಿದು ನೀನೇ ಮಾತನಾಡೆ ಎಂದು ಪಿಸುಗುಟ್ಟಿದಾಗ ವೀಣಾ ಅವರ ಮುಂದೆ ಕುಳಿತುಕೊಳ್ಳುತ್ತಾ ಮೆಲ್ಲನೆ ಕೇಳಿದ್ಲು. ಎಲ್ಲಿ ಹೋಗಿದ್ದಾರೆ ಸರ್? ಯಾವಾಗ ಬರ್ತಾರೆ? ಅವರು ನಕ್ಕರು. ಅವನ ಹೆಂಡತಿ ಜೊತೆ ಹನಿಮೂನ್ಗೆ ಹೋಗಿರುವಾಗ ಯಾವಾಗ ಬರ್ತಾನೆ ಅಂತ ಹೇಳೋಕ್ಕಾಗಲ್ಲಮ್ಮ. ಯಾಕೆ, ಏನಾದರೂ ಹೇಳಬೇಕಾಗಿತ್ತಾ? ಪವನಾಳಿಗೆ ಸಿಡಿದೆಳಗಿದಂತಾಯಿತು. ಶಶಿ ಪುನಃ ಮದುವೆ ಆಗಿದ್ದಾರಾ? ಅವಳು ತಟ್ಟನೆ ಪ್ರಶ್ನಿಸಿದಾಗ ಅವರ ಕಣ್ಣು ಕಿರಿದು ಮಾಡಿ ಅವಳತ್ತ ನೋಡಿದ್ರು. ಯಂಗ್ ಲೇಡಿ, ವಾಟ್ ಯು ಮೀನ್? 2 ದಿನಗಳ ಹಿಂದೆ ನಾನು ನೋಡಿದ ಹೆಣ್ಣನ್ನು ನನ್ನ ಮಗ ನೆಂಟರಿಷ್ಟರ ಮುಂದೆ ಶಾಸ್ತ್ರೋತ್ರವಾಗಿ ಮದುವೆ ಆಗಿದ್ದಾನೆ. ಶಶಿ ಅವನ ಸ್ನೇಹಿತರಿಗೆಲ್ಲ ಇನ್ವಿಟೇಷನ್ ಕೊಟ್ಟೆ ಅಂತ ಹೇಳಿದ್ದ. ಯಾಕೆ, ನಿಮಗೆ ಕೊಡಲಿಲ್ವೇನು? ಕೇರ್ಲೆಸ್ ಫೂಲ್, ಗಲಾಟೆಯಲ್ಲಿ ಮರೆತುಬಿಟ್ಟಿದ್ದಾನೆ ಅನಿಸುತ್ತೆ ಎಂದು ನಗೆ ಆಡಿದಾಗ ಪವನ ಸರಕನೆ ಎದ್ದು ನಿಂತಳು. ಅವಳ ಕೈ ಕಾಲುಗಳು ಸಣ್ಣಗೆ ನಡುಗುತ್ತಿದ್ದವು. ಸರ್, ನಿಮ್ಮ ಮಗ ಮೋಸಗಾರ. 2.5 ತಿಂಗಳ ಕೆಳಗೆ ಅವರು ನನ್ನನ್ನು ದೇವರಾಯದುರ್ಗದಲ್ಲಿ ಮದುವೆ ಆಗಿದ್ದಾರೆ ಸರ್. ಈಗ ನಾನು ಅವರ ಮಗುವಿನ ತಾಯಿ ಆಗ್ತಿದ್ದೀನಿ. ಹಿರಿಯರಾಗಿ ನೀವು ವಿಷಯ ತಿಳಿಯದೆ ಶಶಿಗೆ ಬಲವಂತದಿಂದ ಇನ್ನೊಂದು ಮದುವೆ ಮಾಡಿದ್ದೀರಾ ಎಂದು ಉದ್ವೇಗದಿಂದ ಕೂಗಿದ್ಲು. ರಮಾನಂದ್ ಅವಳನ್ನು ಗೊಂದಲದಿಂದ ನೋಡುತ್ತಾ, ಕುತ್ಕೊಂಡು ಮಾತನಾಡಮ್ಮ. ನೀನು ಏನು ಹೇಳ್ತಿದ್ಯಾ? ನಾನು ಶಶಿಗೆ ಬಲವಂತ ಮಾಡಿ ಮದುವೆ ಮಾಡಿದೆ ಅಂತ ನಿನ್ಗೆ ಯಾರು ಹೇಳಿದ್ರು?
ಅವನೇ ಪಾರ್ವತಿನ ಮೆಚ್ಚಿ ಸಂತೋಷದಿಂದ ಮದುವೆ ಆಗಿದ್ದಾನೆ. ಈಗಿನ ಕಾಲದಲ್ಲಿ ಎಳೆ ಮಕ್ಕಳಿಗೆ ಒಂದು ತುತ್ತು ಹೆಚ್ಚು ಅನ್ನ ಬಲವಂತದಿಂದ ತಿನ್ಸೋಕ್ಕಾಗಲ್ಲ. ಇನ್ನು ಬೆಳೆದ ಮಗನ್ನ ಒತ್ತಾಯ ಮಾಡಿ ಮದುವೆ ಮಾಡಿಸೋಕ್ಕೆ ಸಾಧ್ಯನಾ? ಯು ಮಸ್ಟ್ ಬಿ ಮಿಸ್ಟೇಕನರ್. ನನ್ನ ಮಗ ಯಾವತ್ತೂ ನಿನ್ನ ಬಗ್ಗೆ ನನ್ನ ಹತ್ರ ಮಾತನಾಡಿಲ್ಲ. ಆರ್ ಯು ಶೂರ್? ನಿನಗೆ ಮೋಸ ಮಾಡಿದವನು ನನ್ನ ಮಗನೇ ಅಂತ ಯಾವ ಆಧಾರದ ಮೇಲೆ ಹೇಳ್ತೀಯಮ್ಮ ಎಂದು ಶಾಂತವಾಗಿ ಕೇಳಿದಾಗ ವೀಣಾಳು ತಬ್ಬಿಬಾದ್ಲು. ತಕ್ಷಣ ಅವಳಿಗೆ ಹೊಳೆಯಿತು. ಸರ್, ನಿಮ್ಮ ಮಗ ಪವನ ಕುದುರೆ ಮುಖಕ್ಕೆ ಹನಿಮೂನ್ಗೋಗಿದ್ರು. ಅದರ ಫೋಟೋ ಒಂದು ಪವನ ಹತ್ರ ಇದೆ. ಪವನ ತೋರ್ಸೆ. ಪವನ ತನ್ನ ಪರ್ಸ್ ತೆಗೆದು ತಾನು ಶಶಿ ತಬ್ಬಿ ನಿಂತಿದ್ದ ಭಾವಚಿತ್ರವನ್ನು ಅವರ ಮುಂದೆ ಹಿಡಿದ್ಲು. ರಾಮಾನಂದ್ ಆ ಫೋಟೋ ಅರೆ ಕ್ಷಣ ನೋಡಿ ಅವಳಿಗೆ ಹಿಂದಿರುಗಿಸಿದ್ರು. ಒಂಟಿ ಗಂಡಸಿನ ಜೊತೆ ಹೊರಗೆ ಹೋಗೋ ಹೆಂಗಸರೆಲ್ಲ ಹೆಂಡತಿ ಆಗೋಕ್ಕೆ ಸಾಧ್ಯನೇನಮ್ಮ? ನೋಡಿದ್ರೆ ಮರ್ಯಾದಸ್ಥರ ಮನೆ ಹುಡುಗಿ ಇದ್ದಾಗಿದೆಯಾ? ನೀವುಗಳೇ ಇಂತಹ ಕೆಲಸ ಮಾಡಿದ್ರೆ ನಾಳೆ ಮುಂದಿನ ಜನ್ರೇಷನ್ ಗತಿ ಏನು? ಪವನಾಳಿಗೆ ಅವಮಾನದಿಂದ ಕಣ್ಣಲ್ಲಿ ನೀರು ಹೊಕ್ಕಿತು. ನಾನು ಅಂತಹ ಹೆಣ್ಣಲ್ಲ. ಈ ತಾಳಿ ನಿಮ್ಮ ಮಗನೇ ಕೈಯಾರೆ ನನ್ನ ಕುತ್ತಿಗೆಗೆ ಕಟ್ಟಿದ್ದು. ಬೇಕಿದ್ರೆ ನಿಮ್ಮ ಮಗನ ಊರಿಗೆ ಕರೆಸ್ಕೇಳಿ. ಅದು ಹೇಗೆ ನನ್ನ ಮುಂದೆ ಸುಳ್ಳು ಹೇಳ್ತಾರೆ ನೋಡೋಣ ಎಂದು ಅಬ್ಬರಿಸಿದಾಗ ವೀಣಾಳ ಮುಖವು ಕೋಪ ಅವಮಾನದಿಂದ ಕೆಂಪೇರಿತು. ಅವಳು ಗೆಳತಿಯನ್ನು ಹಿಡಿದು ಸಮಾಧಾನವಾಗುವಂತೆ ಕೈ ಕಟ್ಟಿದ್ಲು. ನೋಡಮ್ಮ, ಹೆಣ್ಮಕ್ಕಳು ಅಂತ ಮರ್ಯಾದೆ ಕೊಡ್ತಿದ್ದೀನಿ. ನಾವು ಮರ್ಯಾದಸ್ಥರು. ಇಲ್ಲೆಲ್ಲ ಬಂದು ಈ ರೀತಿ ಗಲಾಟೆ ಮಾಡಿದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಸುಮ್ಮನೆ ನಮ್ಮ ಸಂಸಾರದ ನೆಮ್ಮದಿ ಹಾಳು ಮಾಡಿಬಿಡ. ಗೆಟ್ ಔಟ್. ಡೋಂಟ್ ವೇಸ್ಟ್ ಮೈ ಟೈಮ್. ರಾಮಾನಂದ್ ಈಗ ಗಡುಸಾಗಿ ಹೇಳಿ ಎದ್ದು ಒಳಗೆ ನಡೆದರು. ಒಂದು ಹೆಣ್ಣಿನ ಬಾಳ್ ಹಾಳು ಮಾಡಿರೋ ನೀವು ಮರ್ಯಾದಸ್ಥರ? ಇನ್ನೊಬ್ಬರ ಗೋರಿ ಮೇಲೆ ಸುಖದ ಸೌಧ ಕಟ್ಕೊಳ್ಳೋ ನಿಮ್ಮಂಥವರು ಮನುಷ್ಯರಲ್ಲ, ರಾಕ್ಷಸರು. ಪವನ ಅಲ್ಲೇ ನಿಂತು ಕೂಗಾಡಿದಾಗ ವೀಣಾ ಅವಳ ಕೈ ಹಿಡಿದೆಳೆದ್ಲು. ಪವನ, ಈಗ ಅದೆಲ್ಲ ಮಾತನಾಡಿ ಪ್ರಯೋಜನವಿಲ್ಲ. ಮೊದಲು ಈ ಮನೆ ಆಚೆ ಹೋಗೋಣ ಬಾ, ಆಮೇಲೆ ಮುಂದಿನ ದಾರಿ ಯೋಚಿಸೋಣ. ನೋಡಿ ವೀಣಾ, ನನ್ನ ಬಗ್ಗೆ ಎಷ್ಟು ಅಸಹ್ಯವಾಗಿ ಮಾತನಾಡ್ತಾರೆ. ದುಡ್ಡಿದೆ ಅಂತ ಏನು ಬೇಕಾದರೂ ಅನ್ಯಾಯ ಮಾಡಬಹುದು ಅಂದ್ಕೊಂಡಿದ್ದಾರಾ? ಪವನ ಅಳುತ್ತಲೇ ಮನೆಯಿಂದ ಹೊರಗೆ ಬಂದಾಗ ಅದನ್ನು ಕಿಟಕಿಯಿಂದ ನೋಡುತ್ತಿದ್ದ ಚಂದ್ರಿಕಾ ಪತಿಯತ್ತ ದುಗುಡದಿಂದ ತಿರುಗಿ, ಹೆಣ್ಣಿನ ಕಣ್ಣೀರು ವಂಶಕ್ಕೆ ಕೆಡಕಾಗುತ್ತೆ ಅಂತೆ. ಆ ಹುಡುಗಿನ ನೋಡಿದ್ರೆ ಅಯ್ಯೋ ಅನ್ನಿಸ್ಬಿಡುತ್ತೆ. ಅವಳೇನಾದರೂ ಕೋರ್ಟ್ ಕಚೇರಿ ಅಂತ ಹೋದರೆ ಏನ್ರಿ ಮಾಡೋದು? ಹೆಣ್ಣಿನ ಶಾಪ ಒಳ್ಳೇದಾಗಲ್ಲ ರೀ ಎಂದಾಗ ರಮಾನಂದ್ ತಲೆ ಕೊಡವಿ ನಕ್ಕರು. ಕೋರ್ಟ್ನಲ್ಲಿ ಅವಳು ನಮ್ಮನ್ನು ಗೆಲ್ಲೋಕ್ಕಾಗೋದಿಲ್ಲ ಚಂದ್ರಿಕಾ. ನಾನು ಎಲ್ಲ ಬಂದೋಬಸ್ತ್ ಮಾಡಿದ್ದೀನಿ. ಇರೋ ಒಬ್ಬ ಮಗನಿಗೆ ಹೀಗೆ ಕಣ್ ಹುಡುಗಿರ್ನ ತಂದು ಸೊಸೆ ಅಂತ ಒಪ್ಕೊಳ್ಳೋಕ್ಕಾಗತ್ತಾ? ನಾಳೆ ನನ್ನ ಮರ್ಯಾದೆ ಏನಾಗಬೇಕು? ಈಗ ಹೀಗೆ ಕೂಗಾಡ್ತಿದ್ದಾಳೆ. 2 ದಿನ ಕಳೆದ ಮೇಲೆ ಅವಳೇ ಯಾರನ್ನಾದರೂ ಮದುವೆ ಆಗ್ತಾಳೆ ಬಿಡು. ಒಂಟಿಯಾಗಿ ಎಷ್ಟು ದಿನ ಇರ್ತಾಳೆ? ಚಂದ್ರಿಕಾ ಮಾತನಾಡಲಿಲ್ಲ. ತನ್ನ ಮಗ ಗಂಡ ಇಬ್ಬರು ದುಡುಕಿ ಈ ಹುಡುಗಿಯ ಬಾಳು ಮಣ್ಣಾಗಿಸುತ್ತಿದ್ದಾರೆ ಎಂದು ಅವರ ಹೃದಯಕ್ಕೆ ವೇದನೆಯಾಗಿತ್ತು. ಆ ಹುಡುಗಿ ತಮ್ಮ ಶಶಿನ ಮರೆತು ಎಲ್ಲಾದರೂ ಸುಖವಾಗಿರಲಿ ಎಂದು ಅವರ ಹೆಂಗರಳು ಹಾರೈಸಿತು. ಪವನ ಆದ ರಸ್ತೆ ಎಂಬುದನ್ನೇ ಮರೆತು ಬಸ್ ಸ್ಟಾಪ್ನಲ್ಲಿ ಬಿಕ್ಕಿ ಬಿಕ್ಕಿ ಹತ್ತಿಬಿಟ್ಲು. ಶಶಿ ನನಗೆ ಮೋಸ ಮಾಡಿದ್ರು ಅನ್ನೋ ದುಃಖಕ್ಕಿಂತ ಅವರ ತಂದೆ ನನ್ನ ಬಗ್ಗೆ ಆಡಿದ ಕೆಟ್ಟ ಮಾತು ನನಗೆ ಸಹಿಸೋಕ್ಕಾಗ್ತಾ ಇಲ್ಲ ಕಣೆ. ನಮ್ಮ ತಂದೆ ಮಾನ ಮರ್ಯಾದೆ ಅಂದರೆ ಪ್ರಾಣ ಬಿಡ್ತಾರೆ. ಅಂಥದ್ರಲ್ಲಿ ಅವರ ಮಗಳಾಗಿ ನಾನು ಈ ಸ್ಥಿತಿಗೆ ಬಂದಿದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ನಮ್ಮ ತಂದೆ ತಾಯಿ ಎದೆ ಒಡೆದು ಸತ್ತೋಗ್ತಾರಷ್ಟೇ. ಪವನ, ಇದರಲ್ಲಿ ಏನೋ ತೊಡಕಿದೆ ಅನಿಸುತ್ತೆ. ಶಶಿ ಹನಿಮೂನ್ಗೆ ಹೋಗಿದ್ದಾರೆ ಅಂತೇನು ಗ್ಯಾರಂಟಿ? ನಿಮ್ಮ ಇಬ್ಬರನ್ನು ದೂರ ಮಾಡೋಕ್ಕೆ ಅವರ ತಂದೆ ಸುಳ್ಳು ಹೇಳಿರಬಹುದಲ್ವಾ? ವೀಣಾ ಹೇಳಿದಾಗ ಪವನಳ ಮನಸ್ಸಿನಲ್ಲಿ ಆಸೆಯ ಕಿರಣ ಮಿಂಚಿತು. ಹಾಗಂತೀಯ? ನಿಜವಾಗ್ಲೂ ಹೇಳ್ತೀನಿ ವೀಣಾ, ಶಶಿ ನಾನು ಅಂದರೆ ಜೀವ ಬಿಡೋರು. ನನ್ನ ಬಿಟ್ಟು 1 ನಿಮಿಷನೂ ಇರೋಕ್ಕೆ ಅವರಿಂದ ಸಾಧ್ಯವಾಗ್ತಿರ್ಲಿಲ್ಲ. ಅವರ ಫ್ರೆಂಡ್ ಪ್ರಕಾಶ್ ಅನ್ನೋರ ಮನೆ ಇಲ್ಲೇ ರಾಜಾಜಿನಗರದಲ್ಲಿದೆ. ಅವರ ಮನೆಗೆ ಸಂಜೆ ಹೋಗಿ ಕೇಳಿದ್ರೆ ಶಶಿಧರ್ ವಿಷಯ ತಿಳಿಬಹುದು. ವೀಣಾ ಗೆಳತಿಯ ಮನಸ್ಸಿಗೆ ಸಮಾಧಾನ ಪಡಿಸಲು ಭರವಸೆ ನೀಡಿದ್ಲೇ ಹೊರತು ಅವಳ ಮಾತಿನಲ್ಲಿ ಅವಳಿಗೆ ನಂಬಿಕೆ ಇರಲಿಲ್ಲ. ಶಶಿಧರ್ ಅವಳಿಗೆ ಕೈ ಕೊಟ್ಟಿದ್ದಾನೆ ಎಂದು ಖಚಿತವಾಗಿ ಊಹಿಸಿದ್ಲು. ಆದರೆ
ಪವನಾಳನ್ನು ಒಂಟಿಯಾಗಿ ಕಳುಹಿಸಲು ಇಷ್ಟವಾಗದೆ, ನಾನು ನಿನ್ನ ಜೊತೆ ಬರ್ತೀನಿ, ಇಬ್ಬರು ಹೋಗೋಣ ಎಂದು ಆಶ್ವಾಸನೆ ಇಟ್ಲು. ಪವನಾಳ ಆಗಮನದಿಂದ ಪ್ರಕಾಶನಿಗೆ ಅಷ್ಟೇನು ಸಂತೋಷವಾದಂತೆ ಕಾಣಲಿಲ್ಲ. ಶಶಿಧರ್, ಪಾರ್ವತಿ ಅನ್ನೋ ಹುಡುಗಿನ ಮದುವೆ ಆಗಿರೋದಂತೂ ನಿಜ. ನಾನು ಆ ಮದುವೆಗೆ ಹೋಗಲಿಲ್ಲ. ಆ ಹುಡುಗಿನ ಅವನ ತಂದೆನೇ ಅವನಿಗಾಗಿ ನಿಶ್ಚಯ ಮಾಡಿದರು. ಅವನು ಬಾಯಿ ಮುಚ್ಕೊಂಡು ಅವಳಿಗೆ ತಾಳಿ ಕಟ್ಟಿದ. ಆಮೇಲೆ ನನಗೆ ಅವನ ಬಗ್ಗೆ ಏನೂ ಗೊತ್ತಾಗಿಲ್ಲ ಮೇಡಮ್ ಎಂದು ಹೇಳಿದಾಗ ಬೆಳಗ್ಗೆಯಿಂದ ಹೃದಯದಲ್ಲಿ ಆಸೆ ಬೆಳಕು ಹೊತ್ತಿದ್ದ ಪವನ ನಿರಾಶೆ, ನೋವಿನಿಂದ ಕುಗ್ಗಿ ಹೋದ್ಲು. ಏನ್ರಿ ಪ್ರಕಾಶ್, ನನ್ನ ಪಾಡಿಗೆ ನಾನೆಲ್ಲೋ ಕೆಲಸ ಮಾಡಿಕೊಂಡು ಹಾಯಾಗಿದ್ದೆ. ನೀವೇ ಅಲ್ವಾ ಶಶಿನ ಸ್ನೇಹ ಮಾಡೋಕ್ಕೆ ನನ್ನನ್ನು ಪ್ರೋತ್ಸಾಹಿಸಿದ್ದು. ನೀವು ವಿಮಲಾ ನಮ್ಮ ಇಬ್ಬರ ಮದುವೆಗೆ ಸಾಕ್ಷಿಯಾಗಿ ನಿಂತಿರಲಿಲ್ವಾ? ಇಷ್ಟೆಲ್ಲ ಆದಮೇಲೂ ಶಶಿ ಈ ಮದುವೆ ಆಗುವಾಗ ಯಾಕೆ ಸುಮ್ಮನಿದ್ರಿ? ನನಗೊಂದು ಮಾತು ತಿಳಿಸೋಕೆ ನಿಮಗಾಗ್ತಾ ಇರಲಿಲ್ವಾ ಎನ್ನುವಾಗ ಮೀಟುವ ತಂತಿಯಂತೆ ಅವಳ ದೇಹ ಪರಾಜಿತದಿಂದ ನಡುತ್ತಿತ್ತು. ಆಗಿನ ಪರಿಸ್ಥಿತಿ ಹಾಗಿತ್ತು ಮೇಡಮ್. ಶಶಿ ಯಾರ ಮಾತು ಕೇಳ್ತಿರ್ಲಿಲ್ಲ. ಎಂಥದ್ರಿ ಪರಿಸ್ಥಿತಿ? ಇದೇ ಪರಿಸ್ಥಿತಿ ನಿಮ್ಮ ಅಕ್ಕ ತಂಗಿಯರಿಗೆ ಬಂದಿದ್ರೆ ನೀವು ಬಾಯಿ ಮುಚ್ಕೊಂಡು ತೆಪ್ಪಗಿರ್ತಿದ್ರಾ? ಪವನ ರೇಗಿದಾಗ ಪ್ರಕಾಶ್ ಮಾತನಾಡಲಿಲ್ಲ. ವಿಮಲಾ ಒಳಗಿನಿಂದ ಬಂದವಳೆ ಬಾಯಿ ಹಾಕಿದ್ಲು. ಏನಮ್ಮ, ಅದು ನಮ್ಮನೆಯಲ್ಲೇ ರಾಮಾಯಣ? ನೀನು ಆ ಶ್ರೀಮಂತರ ಮಗನ ಜೊತೆ ಓಡಾಡು ಅಂತ ನಮ್ಮ ಯಜಮಾನ್ರು ಹೇಳ್ಕೊಟ್ರ? ನಿನ್ನ ಮದುವೆಗೆ ನಮಗೂ ಏನು ಸಂಬಂಧವಿಲ್ಲ. ನಮಗೂ ಹೆಣ್ಮಗುವಿದೆ. ನೀನು ನಮ್ಮನೆಗೆ ಬಂದು ಗಲಾಟೆ ಮಾಡಿದರೆ ಜನ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ? ವೀಣಾ ತಕ್ಷಣ ಎದ್ದು ಪವನಾಳನ್ನು ಹೊರಗೆ ಎಳೆದೊಯ್ದ್ಲು. ಹಳ್ಳಕ್ಕೆ ಬಿದ್ದರೆ ಕಲ್ಲು ತೂರ್ತಾರೆ ಹೊರತು ಯಾರು ಕೈ ಕೊಟ್ಟು ಎಬ್ಬಿಸಲ್ಲ ಗೊತ್ತಾ? ಪವನ ಅಳುತ್ತಾ ನೋಡಿದ್ಲು. ಸಾರಿ ವೀಣಾ, ನನ್ನಿಂದ ನೀನು ಏನೇನೋ ಮಾತು ಕೇಳಬೇಕಾಯ್ತು. ನನ್ನಿಂದ ನಿನಗೆ ಕೆಟ್ಟ ಹೆಸರು ಬರೋದು ಬೇಡ. ನೀನು ಇನ್ಮೇಲೆ ನನ್ನ ಜೊತೆ ಎಲ್ಲೂ ಬರಬೇಡ. ನನಗೆ ಮನುಷ್ಯತ್ವ ಉಳಿದಿಲ್ಲ ಅಂದ್ಕೊಂಡ್ಯಾ? ನೀನೇನೋ ತಪ್ಪು ಮಾಡಿಲ್ಲ. ಲೀಗಲಾಗಿ ಮುಂದುವರಿಯೋದು ವಾಸಿ ಅನಿಸುತ್ತೆ. ನಾಳೆ ನಾವು ಯಾರಾದರೂ ಲಾಯರ್ನ ಕನ್ಸಲ್ಟ್ ಮಾಡೋಣ. ಏನೇ ವೀಣಾ, ಕೋರ್ಟ್ ಹತ್ತಿ ನಾನು ಶಶಿಧರ್ ಪತ್ನಿ ಅಂತ ಪ್ರೂವ್ ಮಾಡಬೇಕೇನೆ? ಪವನ ನೋವಿನಿಂದ ನಕ್ಕಳು. ಬೇರೆ ದಾರಿ ಇಲ್ವಲ್ಲ? ವೀಣಾ ಹೇಳುತ್ತಿದ್ದಂತೆ ಪ್ರಕಾಶ್ ಅವರತ್ತ ಏದುತ್ತಾ ಬಂದ. ಸಾರಿ, ನನ್ನ ಹೆಂಡತಿ ಎಜುಕೇಟೆಡ್ ಅಲ್ಲ. ಅವಳಿಗೆ ನಿಮ್ಮ ಸಮಸ್ಯೆ ಅರ್ಥ ಆಗಲ್ಲ. ನೀವು ನಮ್ಮನೆಗೆ ಬರಲೇಬಾರ್ದಿತ್ತು. ಅವಳ ಮದುವೆಗೆ ಸಾಕ್ಷಿಯಾಗಿದ್ದ ನೀವೇ ಕೈ ಕೊಟ್ಟರೆ ಅವಳೇನು ಮಾಡಬೇಕು? ವೀಣಾ ವ್ಯಂಗ್ಯವಾಗಿ ಕೇಳಿದಾಗ ಅವನ ಮುಖ ಮುದುಡಿತು. ಹೌದು, ಶಶಿ ತಪ್ಪು ಮಾಡಿದ್ದಾನೆ. ಅವನು ಪವನಾಳನ್ನು ಪ್ರೀತಿಸಿದ್ದು ನಿಜ. ಆದರೆ ಅವನ ತಂದೆಗೂ ಅಷ್ಟೇ ಹೆದರ್ತಿದ್ದ. ಹಣಕಾಸಿನಿಂದ ಅವನು ಒಬ್ಬ ಮನುಷ್ಯ ಮೇಡಮ್. ಇಲ್ದಿದ್ರೆ ಅವನಿಗೇನು ಮೌಲ್ಯ ಇಲ್ಲ. ತಂದೆಯಿಂದ ದೂರವಾಗಿ ಹೆಂಡತಿನ ಸಾಕೋ ಯೋಗ್ಯತೆ ಅವನಿಗಿರಲಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಅವನು ತಂದೆಯ ಆಸ್ತಿ ಬಿಟ್ಕೊಡೋಕೆ ಸಿದ್ಧವಾಗಿರಲಿಲ್ಲ. ನನ್ನನ್ನು ಕ್ಷಮಿಸು ಅಂತ ಪವನಾಳಿಗೆ ಹೇಳಿಬಿಡು ಅಂತ ಮಾತ್ರ ನನ್ನ ಹತ್ರ ಹೇಳ್ದ. ಪವನಾಳಿಗೆ ಕೋಪ ಹುಕ್ಕು ಬಂದರೂ ಮಾತನಾಡಲಿಲ್ಲ. ನೀವೀಗ ಒಂದು ಕೆಲಸ ಮಾಡ್ಬೋದಾ? ಸುರೇಂದ್ರ ಬಾಬು ಅಂತ ಶಶಿಧರ್ನ ಫ್ಯಾಮಿಲಿ ಲಾಯರ್ ಇದ್ದಾರೆ. ಅವರ ಅಡ್ರೆಸ್ ಕೊಡ್ತೀನಿ. ಅವರಿಗೆ ರಮಾನಂದ್ ಗುಪ್ತಾ ಫ್ಯಾಮಿಲಿ ಬಗ್ಗೆ ಎಲ್ಲ ಗೊತ್ತು. ಅವರೇನಾದರೂ ಸಹಾಯ ಮಾಡ್ಬೋದು ಎಂದು ಅವರ ಕಾರ್ಡ್ ತೆಗೆದುಕೊಟ್ಟಾಗ ವೀಣಾ ಅದನ್ನು ತನ್ನ ಪರ್ಸ್ನಲ್ಲಿ ಇಟ್ಕೊಂಡ್ಳು. ನಿಮ್ಮಿಂದ ಅಂತೂ ನಮಗೇನು ಸಹಾಯ ಸಿಗಲ್ಲ ಅಂತಾಯಿತು. ನೀವಿನ್ನೂ ಹೋಗಿ ಬನ್ನಿ. ನಮ್ಮ ಜೊತೆ ಮಾತನಾಡೋದನ್ನು ನಿಮ್ಮ ಮಿಸ್ಸಸ್ ನೋಡಿದ್ರೆ ಕಷ್ಟ. ವೀಣಾ ದನಿಯಲ್ಲಿ ವ್ಯಂಗ್ಯವಿಲ್ಲದೆ ಹೇಳಿದ್ರು ಅವಳು ತನ್ನನ್ನು ಪರೋಕ್ಷವಾಗಿ ಹೇಳಿ ಎನ್ನುತ್ತಿರುವಳೆಂದು ಅರಿವಾಗಿ ಅವನು ಕಾಲ್ ತೆಗೆದ. ಯಾವ ಲಾಯರನ್ನು ಭೇಟಿ ಮಾಡಲು ಪವನಾಳಿಗೆ ಇಷ್ಟವಿರಲಿಲ್ಲ. ಆದರೆ ವೀಣಾಳ ಒತ್ತಾಯದಿಂದ ಅವರಿಬ್ಬರು ಸುರೇಂದ್ರ ಬಾಬು ಅವರನ್ನು ಭೇಟಿ ಮಾಡಿದರು. ಅವರು ಪವನಾಳ ವಿಷಯವನ್ನೆಲ್ಲ ವಿವರವಾಗಿ ತಿಳಿದ ಮೇಲೆ ಹಾಗೆಯೇ ಕುರ್ಚಿಗೊರಗಿ ಸೂರಿನತ್ತ ನೋಡಿದರು. ಕಾನೂನಿನ ಪ್ರಕಾರ ರಾಮಾನಂದ್ ವಿರುದ್ಧ ಕೇಸ್ ಹಾಕಿದ್ರೂ ನೀವು ಗೆಲ್ಲೋ ಚಾನ್ಸ್ ತುಂಬ ಕಡಿಮೆ. ಐ ಆಮ್ ಸಾರಿ. ಪವನಾಳ ಎದೆ ದಸಕೆಂದಿತು. ನೀವು ರಮಾನಂದ್ ಅವರ ಹಿತಚಿಂತಕರಾಗಿ ಈ ಮಾತನ್ನು ಹೇಳ್ತಾ ಇದ್ದೀರೋ ಅಥವಾ ಕಾನೂನು ಕಾಪಾಡೋ ಲಾಯರ್ ಆಗಿ ಹೇಳ್ತಾ ಇದ್ದೀರೋ? ವೀಣಾ ಕೊಂಚ ಬಿರುಸಾಗಿ ಪ್ರಶ್ನಿಸಿದ್ಲು. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಸಿಚುವೇಶನ್. ಆದರೆ ನಿಮ್ಮ ಸ್ನೇಹಿತೆ ತನ್ನ ಶಶಿಧರ್ನ ಮದುವೆಯನ್ನು ಕಾನೂನಿನ ಪ್ರಕಾರ ಊರ್ಜಿತ ಮಾಡಿಕೊಂಡಿಲ್ಲ. ಅದನ್ನೇ ರಮಾನಂದ್ ಆಧಾರವಾಗಿಟ್ಕೊಂಡು
ಮಗನಿಗೆ ತಮ್ಮಿಷ್ಟ ಬಂದಂತೆ ಮದುವೆ ಮಾಡಿದ್ರು. ಗೆಳತಿಯರಿಬ್ಬರಿಗೂ ಆಘಾತವಾದಂತಾಯಿತು. ಏನು ಸರ್, ನೀವು ಹೀಗೆ ಹೇಳ್ತಾ ಇದ್ದೀರಾ? ಪವನ ಅಥರ್ಥಳಾಗಿ ಅವರತ್ತ ನೋಡಿದ್ಲು. ದೇವರ ಸನ್ನಿಧಿಯಂತಹ ಪವಿತ್ರವಾದ ಸ್ಥಳದಲ್ಲಿ ನಾವು ಮದುವೆ ಆದ್ವಿ, ಅದಕ್ಕಿಂತ ಇನ್ನೇನು ಬೇಕು? ಸುರೇಂದ್ರ ಬಾಬು ಸಣ್ಣಗೆ ನಕ್ಕರು. ಅದರಲ್ಲಿ ವಿಷಾದ ತುಂಬಿತು. ದಟ್ ಈಸ್ ವೇರ್ ಯು ಆರ್ ರಾಂಗ್. ನಿಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ದೇವರ ಸನ್ನಿಧಿ ದಿವ್ಯವಾದುದು ನಿಜ. ಆದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ ಶಾಸ್ತ್ರೋತ್ರವಾಗಿ ಲಗ್ನ ಪತ್ರಿಕೆ ನಡೆದಿರಬೇಕು. ನಿಮ್ಮ ಮದುವೆಯಾದ ಶುಭ ಲಗ್ನದಲ್ಲಿ ಬಗ್ಗೆ ನೀವು ಮಾಹಿತಿ ನೀಡುವಂತಿರಬೇಕು. ವಿಧಿವತ್ತಾಗಿ ಮದುವೆ ಶಾಸ್ತ್ರಗಳು ನಡೆದಿರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಿಜಿಸ್ಟರ್ ಆಫೀಸ್ನಲ್ಲಿ ನಿಮ್ಮ ವಿವಾಹ ಕಾನೂನಿನ ಮೂಲಕ ರಿಜಿಸ್ಟರ್ ಆಗಿರಬೇಕು. ಈ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಖಂಡಿತ ನೀವು ಕಾನೂನು ಮೊರೆ ಹೋಗ್ಬೋದು. ನಾವಿಬ್ಬರು ಪರಸ್ಪರ ಹಾರ ಬದಲಾಯಿಸ್ಕೊಂಡ್ವಿ. ಅವರು ನನಗೆ ಈ ಮಾಂಗಲ್ಯ ಕಟ್ಟಿದ್ರು. ಈ ಪಾಯಿಂಟ್ನಿಂದ ನಾನು ಅವರ ಹೆಂಡತಿ ಅಂತ ಪ್ರೂವ್ ಮಾಡೋಕ್ಕೆ ಆಗಲ್ವ ಸರ್? ಮಾಂಗಲ್ಯ ಅನ್ನೋದು ಹೆಣ್ಣಿನ ಸೌಭಾಗ್ಯದ ಚಿಹ್ನೆ. ಆದರೆ ಕೇವಲ ಅದರಿಂದ ನೀವು ವಿವಾಹಿತೆ, ಇಂಥವನ ಪತ್ನಿ ಅಂತ ಕೋರ್ಟ್ನಲ್ಲಿ ಪ್ರೂವ್ ಮಾಡೋಕ್ಕೆ ಸಾಧ್ಯವಿಲ್ಲಮ್ಮ. ಪವನ ಗರಬಡಿದವಳಂತೆ ಕುಳಿತುಬಿಟ್ಲು. ಅವಳತ್ತ ಮರುಕದಿಂದ ನೋಡುತ್ತಾ ಸುರೇಂದ್ರ ಬಾಬು ಮೆಲುಧ್ವನಿಯಲ್ಲಿ ನುಡಿದರು. ನೀವು ಹಿಂದಿನ ಯುವತಿ. ಪ್ರೇಮ ಪ್ರೀತಿ ಅಂತ ಪ್ರಪಂಚ ಮರೆತು ಬಿಡಬೇಡಿ. ಬೆಳ್ಳಗಿರೋದೆಲ್ಲ ಹಾಲು ಅಂತ ನಂಬುವ ವಯಸ್ಸು ನಿಮ್ಮದು. ನೀವು ಮದುವೆ ಆಗುವಾಗ ನಿಮ್ಮ ಕಡೆಯಿಂದ ಯಾರಾದರೂ ಹಿರಿಯರನ್ನು ಕರೆಸಬೇಕಿತ್ತು, ಅಥವಾ ಕಾನೂನಿನ ಪ್ರಕಾರ ರಿಜಿಸ್ಟರ್ ಮದುವೆ ಆಗಬೇಕಿತ್ತು. ಈಗ ನಿಮ್ಮ ಇಬ್ಬರ ಮದುವೆಗೆ ಕಾನೂನು ಒಪ್ಪಲ್ಲ. ನಿನಗೆ ಹುಟ್ಟೋ ಮಗು ಗಂಡಾಗಲಿ ಹೆಣ್ಣಾಗಲಿ ಶಶಿಧರ್ನ ವಂಶಕ್ಕೆ ಸೇರಿದ ಅಲ್ಲ. ಅದಕ್ಕೆ ಅವನ ಆಸ್ತಿಯಲ್ಲಿ ಪಾಲು ಸಿಗಲ್ಲ. ಅವನ ಧರ್ಮಪತ್ನಿ ಪಾರ್ವತಿ, ಅವಳಿಗೆ ಹುಟ್ಟೋ ಮಕ್ಕಳು ಶಶಿಧರ್ನ ವಂಶೋದ್ಧಾರಕರು. ರಾಮಾನಂದ್ ಈಗಾಗಲೇ ಶಶಿಧರ್ ಪಾರ್ವತಿಯ ಮದುವೆ ರಿಜಿಸ್ಟರ್ ಮಾಡಿಸಿದ್ದಾರೆ. ನೀವು ಕೋರ್ಟಿಗೆ ಹೋದರೂ ಶಶಿಧರ್ನ ಪತ್ನಿ ಆಗಲ್ಲ. ಕಾನೂನಿನ ಪ್ರಕಾರ ನಿಮ್ಮ ಇಬ್ಬರ ಸಂಬಂಧ ಅನೈತಿಕವಾದುದು. ನೀವು ಕೇವಲ ಶಶಿಧರ್ನಿಗೆ ಅವರ ಮಾತು ಮುಗಿಸುತ್ತಿರುವಾಗಲೇ ಪವನಾಳ ಕಣ್ಣು ಕತ್ತಲೆಗೊಂಡಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.